ಪ್ರಶ್ನೆ 1. ಪ್ರತಿ ವರ್ಷ ವಿಶ್ವ ಮುಳುಗುವಿಕೆ ತಡೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜುಲೈ 23, ಆಪ್ಷನ್ ಬಿ ಜುಲೈ 24, ಆಪ್ಷನ್ ಸಿ ಜುಲೈ 25, ಆಪ್ಷನ್ ಡಿ ಜುಲೈ 26. ನಿಮ್ಮ ಉತ್ತರವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಪ್ರಶ್ನೆ 2. ಭಾರತದಲ್ಲಿ ಇತ್ತೀಚೆಗೆ ಕುಶ ದೀರ್ಘ ಶ್ರೇಣಿಯ ಕ್ಷಿಪಣಿ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ಸಂಸ್ಥೆ ಯಾವುದು? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ DRDO, ಆಪ್ಷನ್ ಸಿ ಹಾಲ್, ಆಪ್ಷನ್ ಡಿ ಬೇಲ್. ಪ್ರಶ್ನೆ 3. ಇತ್ತೀಚೆಗೆ 2026ರ ಜಾಗತಿಕ ಹಸಿರು ಇಂಧನ ಶೃಂಗಸಭೆ ಯಾವ ನಗರದಲ್ಲಿ ಯಶಸ್ವಿಯಾಗಿ ಜರುಗಿತು? ಆಪ್ಷನ್ ಎ ನವದೆಹಲಿ, ಭಾರತ, ಆಪ್ಷನ್ ಬಿ ಟೋಕಿಯೋ, ಜಪಾನ್, ಆಪ್ಷನ್ ಸಿ ಪ್ಯಾರಿಸ್, ಫ್ರಾನ್ಸ್, ಆಪ್ಷನ್ ಡಿ ಜೆನೆವಾ, ಸ್ವಿಟ್ಜರ್ಲೆಂಡ್. ಪ್ರಶ್ನೆ 4. ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಯಾರನ್ನು ನೇಮಕ ಮಾಡಿದೆ? ಆಪ್ಷನ್ ಎ ಅನೀಶ್ ಶಾ, ಆಪ್ಷನ್ ಬಿ ರಾಜೇಶ್ ವರ್ಮಾ, ಆಪ್ಷನ್ ಸಿ KV ಕಾಮತ್, ಆಪ್ಷನ್ ಡಿ ವಿ ಅನಂತ್ ನಾಗೇಶ್ವರನ್. ಪ್ರಶ್ನೆ 5. ಇತ್ತೀಚಿನ ವರದಿಯ ಪ್ರಕಾರ 2025-26ನೇ ಹಣಕಾಸು ವರ್ಷದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆ ಪಡೆದ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಗುಜರಾತ್. ಪ್ರಶ್ನೆ 6. 2026ರ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಪಡೆದ ದಿ ಶ್ಯಾಡೋ ಆಫ್ ಲೈಸೆನ್ಸ್ ಕೃತಿಯ ಲೇಖಕರು ಯಾರು? ಆಪ್ಷನ್ ಎ ಮೇರಿ ಲೂಕಾಸ್, ಆಪ್ಷನ್ ಬಿ ಡೇವಿಡ್ ಡಿಯೋಪ್, ಆಪ್ಷನ್ ಸಿ ಎಲೆನಾ ಫೆರಾಂಟೆ, ಆಪ್ಷನ್ ಡಿ ಹಾಂಗ್ಕಾಂಗ್. ಪ್ರಶ್ನೆ 7. ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ಪ್ರಮುಖ ಐತಿಹಾಸಿಕ ತಾಣ ಯಾವುದು? ಆಪ್ಷನ್ ಎ ಬೇಲೂರು ಚೆನ್ನಕೇಶವ ದೇವಸ್ಥಾನ, ಆಪ್ಷನ್ ಬಿ ಅಹೋಮ್ ರಾಜವಂಶದ ಮೊಯಿಡಮ್ಸ್ ಅಸ್ಸಾಂ, ಆಪ್ಷನ್ ಸಿ ಹರಪ್ಪ ನಾಗರಿಕತೆಯ ಧೋಲಾವೀರ, ಆಪ್ಷನ್ ಡಿ ಶಾಂತಿನಿಕೇತನ. ಪ್ರಶ್ನೆ 8. ಇತ್ತೀಚೆಗೆ ಭಾರತದ ಹವಾಮಾನ ಇಲಾಖೆ ಹವಾಮಾನ ಮುನ್ಸೂಚನೆಯನ್ನು ಮತ್ತಷ್ಟು ನಿಖರಗೊಳಿಸಲು ಪರಿಚಯಿಸಿದ ಸೂಪರ್ ಕಂಪ್ಯೂಟರ್ ಹೆಸರೇನು? ಆಪ್ಷನ್ ಎ ಪರಮಸಿದ್ಧಿ, ಆಪ್ಷನ್ ಬಿ ಐರಾವತ್, ಆಪ್ಷನ್ ಸಿ ಪ್ರತೀಕ್ಷಾ, ಆಪ್ಷನ್ ಡಿ ಪ್ರತಿಷ್ಠಾ ಮತ್ತು ಮಿಹಿರ. ಪ್ರಶ್ನೆ 9. ವಿಶ್ವದ ಮೊದಲ ಸಂಪೂರ್ಣ ಕೃತಕ ಬುದ್ಧಿಮತ್ತೆ ಆಧಾರಿತ ಸಾಫ್ಟ್ವೇರ್ ಇಂಜಿನಿಯರ್ ಎಂದ ಇತ್ತೀಚೆಗೆ ಬಿಡುಗಡೆಯಾದ ತಂತ್ರಜ್ಞಾನದ ಹೆಸರೇನು? ಆಪ್ಷನ್ ಎ ಕ್ಲಾಡ್ 3.5, ಆಪ್ಷನ್ ಬಿ ಡೆವಿನ್, ಆಪ್ಷನ್ ಸಿ ಜೆಮಿನಿ ಪ್ರೋ, ಆಪ್ಷನ್ ಡಿ ಕೋಪೈಲಟ್. ಪ್ರಶ್ನೆ 10. ಇತ್ತೀಚಿನ ವರದಿಯ ಪ್ರಕಾರ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಕರ್ನಾಟಕವು ಭಾರತದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ ಮೊದಲ ಸ್ಥಾನ, ಆಪ್ಷನ್ ಬಿ 2ನೇ ಸ್ಥಾನ, ಆಪ್ಷನ್ ಸಿ 3ನೇ ಸ್ಥಾನ, ಆಪ್ಷನ್ ಡಿ 4ನೇ ಸ್ಥಾನ. ಪ್ರಶ್ನೆ 11. ಇತ್ತೀಚೆಗೆ ಕರ್ನಾಟಕದ ಯಾವ ಪ್ರಸಿದ್ಧ ವನ್ಯಜೀವಿ ಧಾಮವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ? ಆಪ್ಷನ್ ಎ ದಾಂಡೇಲಿ ವನ್ಯಜೀವಿ ಧಾಮ, ಆಪ್ಷನ್ ಬಿ ಕಾವೇರಿ ವನ್ಯಜೀವಿ ಧಾಮ, ಆಪ್ಷನ್ ಸಿ ಭದ್ರಾ ವನ್ಯಜೀವಿ ಧಾಮ, ಆಪ್ಷನ್ ಡಿ ಶರಾವತಿ ಕಣಿವೆ ವನ್ಯಜೀವಿ ಧಾಮ. ಪ್ರಶ್ನೆ 12. ದೇಶದಲ್ಲೇ ಮೊದಲ ಬಾರಿಗೆ ಸೈಬರ್ ಭದ್ರತಾ ನೀತಿ 2024-29 ಅನ್ನು ಜಾರಿಗೆ ತಂದ ಭಾರತದ ರಾಜ್ಯ ಯಾವುದು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಕರ್ನಾಟಕ.
ಪ್ರಶ್ನೆ 13. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಗ್ರಾಮೀಣ ಭಾಗದ ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕ ನೆರವು ನೀಡಲು ಆರಂಭಿಸಿರುವ ಹೊಸ ಯೋಜನೆಯ ಹೆಸರೇನು? ಆಪ್ಷನ್ ಎ ಗೃಹಲಕ್ಷ್ಮಿ ಪ್ಲಸ್, ಆಪ್ಷನ್ ಬಿ ಸ್ತ್ರೀ ಸಾಮರ್ಥ್ಯ ಜಾಗೃತಿ ಯೋಜನೆ, ಆಪ್ಷನ್ ಸಿ ಕರ್ನಾಟಕ ಮಹಿಳಾ ಉದ್ಯಮಶೀಲತಾ ನಿಧಿ, ಆಪ್ಷನ್ ಡಿ ಮುಖ್ಯಮಂತ್ರಿ ಉದ್ಯೋಗಿನಿ ಯೋಜನೆ. ಪ್ರಶ್ನೆ 14. ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಕರ್ನಾಟಕ ಸರ್ಕಾರವು ಪ್ರಸ್ತಾಪಿಸಿರುವ ಏಕೀಕೃತ ಸುರಂಗ ರಸ್ತೆ ಯೋಜನೆಯ ಮೊದಲ ಹಂತವು ಯಾವ ಭಾಗಗಳನ್ನು ಸಂಪರ್ಕಿಸುತ್ತದೆ? ಆಪ್ಷನ್ ಎ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್, ಆಪ್ಷನ್ ಬಿ ಕೆಂಗೇರಿಯಿಂದ ಮೆಜೆಸ್ಟಿಕ್, ಆಪ್ಷನ್ ಸಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ವೈಟ್ಫೀಲ್ಡ್, ಆಪ್ಷನ್ ಡಿ ಯಶವಂತಪುರದಿಂದ KR ಪುರಂ. ಕೊನೆಯ ಪ್ರಶ್ನೆ 15. ಬೆಂಗಳೂರು ನಗರದ ಕುಡಿಯುವ ನೀರಿನ ಅಗತ್ಯವನ್ನು ಪೂರೈಸಲು ಉದ್ದೇಶಿಸಲಾದ ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಸಂಗಮದ ಪ್ರಸಿದ್ಧ ಯೋಜನೆಯ ಹೆಸರೇನು? ಆಪ್ಷನ್ ಎ ಮೇಕೆದಾಟು ಯೋಜನೆ, ಆಪ್ಷನ್ ಬಿ ಕಳಸಾ ಬಂಡೂರಿ ಯೋಜನೆ, ಆಪ್ಷನ್ ಸಿ ಭದ್ರಾ ಮೇಲ್ದಂಡೆ ಯೋಜನೆ, ಆಪ್ಷನ್ ಡಿ ಎತ್ತಿನಹೊಳೆ ಯೋಜನೆ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇನ್ನಷ್ಟು GK ಮತ್ತು ಕರೆಂಟ್ ಅಫೇರ್ಸ್ ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.